2026 ಫೆಬ್ರವರಿ 17ರಂದು ಭಯಂಕರ ಸೂರ್ಯಗ್ರಹಣ. ಈ 8 ರಾಶಿಯವರಿಗೆ ರಾಜಯೋಗ, ಹಣದ ಸುರಿಮಳೆ ಜೊತೆಗೆ ಶ್ರೀಮಂತರಾಗುವರು. ಈ ಭಯಂಕರ ಸತ್ಯ ನಿಮಗೆ ಗೊತ್ತಾ? ಫೆಬ್ರವರಿ 17ರಂದು ಸಂಭವಿಸುವ ಈ ಸೂರ್ಯಗ್ರಹಣ ಕೆಲವರಿಗೆ ಜೀವನವನ್ನೇ ಉರುಳಿಸಬಹುದು. ಆದರೆ ಈ 8 ರಾಶಿಯವರಿಗೆ ಮಾತ್ರ ರಾಜಯೋಗ, ಧನಯೋಗ, ಶ್ರೀಮಂತಿಕೆ ಯೋಗ ಕೂಡ ಖಚಿತ. ಈ 8 ಅದೃಷ್ಟ ರಾಜಯೋಗದ ರಾಶಿಗಳಲ್ಲಿ ನಿಮ್ಮ ರಾಶಿ ಮತ್ತು ನಿಮ್ಮ ಕುಟುಂಬದವರ ರಾಶಿ ಯಾವುದು ನೋಡಿ. ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇದು 2026ರ ಫೆಬ್ರವರಿ 17ರಂದು ಮೊದಲನೇ ಸೂರ್ಯಗ್ರಹಣವಾಗಿದೆ. ಈ ಸೂರ್ಯಗ್ರಹಣದ ಪ್ರಭಾವವು 12 ರಾಶಿಯವರ ಜನರ ಮೇಲೂ ಒಳ್ಳೆಯ ಪ್ರಭಾವವನ್ನು ಬೀರಲಿದೆ. ಆದರೆ ವಿಶೇಷವಾಗಿ 12 ರಾಶಿಗಳಲ್ಲಿ ಈ 8 ರಾಶಿಯವರ ಮೇಲೆ ವಿಶೇಷವಾದ ಅತ್ಯದ್ಭುತ ಪ್ರಭಾವವನ್ನು ತೋರಲಿದೆ. ಮತ್ತು ಈ 8 ರಾಶಿಯವರಿಗೆ ಶಿವರಾತ್ರಿ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣದ ಪ್ರಭಾವದಿಂದ ಲಕ್ ಚೇಂಜ್ ಆಗಲಿದೆ. ಯಾಕೆಂದ್ರೆ ಈ ಮೊದಲನೇ ಸೂರ್ಯಗ್ರಹಣದ ಪ್ರಭಾವದಿಂದ ಈ 8 ರಾಶಿಯವರಿಗೆ ರಾಜಯೋಗ ಒಲಿದು ಬರಲಿದೆ. ಈ ಗ್ರಹಣದ ಸಮಯವನ್ನ ಧಾರ್ಮಿಕ ಮತ್ತು ಜ್ಯೋತಿಷ್ಯ ದೃಷ್ಟಿಕೋನದಿಂದ ಈ ಸೂರ್ಯಗ್ರಹಣವನ್ನ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ. 2026ರಲ್ಲಿ ಮೊದಲನೇ ಸೂರ್ಯಗ್ರಹಣವು ಯಾವ 8 ರಾಶಿಯವರಿಗೆ ಅದೃಷ್ಟವನ್ನು ತಂದುಕೊಡಲಿದೆ ಮತ್ತು ಇದರ ಸಮಯವೇನು, ಯಾವ ಪ್ರದೇಶದಲ್ಲಿ ಗೋಚರಿಸುತ್ತದೆ, ಈ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಸ್ನೇಹಿತರೆ, ಒಂದು ಮಾತನ್ನು ನೆನಪಿಲ್ಲಿಟ್ಕೊಳ್ಳಿ. ಇಲ್ಲಿ ನಮ್ಮ ದಿನ ಒಳ್ಳೆಯದೇ ಆಗಲಿ ಅಥವಾ ಕೆಟ್ಟದ್ದೇ ಆಗಲಿ, ಆತ್ಮಗಳ ಜೊತೆ ಲೀನವಾಗಿರುವ ಭಗವಂತನಾದ ಶಿವನನ್ನು ನೆನೆಯುವುದನ್ನು ಯಾವತ್ತೂ ಮರೆಯದಿರಿ. ಭಕ್ತಿಯಿಂದ ಸ್ವಲ್ಪ ಪೂಜೆ ಪಠಣೆ ಮಾಡಿದರೆ ಸಾಕು, ತಕ್ಷಣವೇ ಅವರು ಒಲಿಯುತ್ತಾರೆ. ಜೊತೆಗೆ ಅಂಥ ವ್ಯಕ್ತಿಗಳಿಗೆ ಅವರು ತಮ್ಮ ಆಶೀರ್ವಾದವನ್ನು ಕೊಡ್ತಾರೆ. ಹಾಗಾಗಿ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಭಗವಂತನ ಆಶೀರ್ವಾದ ಸದಾ ಇರಬೇಕಂತ ಬಯಸಿದವರು ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. 2026ರ ಫೆಬ್ರವರಿ 17ರಂದು ಮಂಗಳವಾರದ ದಿನ ಈ ಉಂಗುರಾಕಾರದ ಸೂರ್ಯಗ್ರಹಣ ಸಂಭವಿಸಲಿದೆ. ಇದನ್ನ ಇಂಗ್ಲಿಷ್ನಲ್ಲಿ ರಿಂಗ್ ಆಫ್ ಫೈರ್ ಅಂತ ಕರೆಯುತ್ತಾರೆ. ಈ ಉಂಗುರಾಕಾರದ ಸೂರ್ಯಗ್ರಹಣವು ಫೆಬ್ರವರಿ 17ರಂದು ಶ್ರೀ ವಿಶ್ವ ವಸುನಾಮ ಸಂವತ್ಸರ, ಮಾಘ ಮಾಸ, ಶಿಶಿರ ಋತು, ಉತ್ತರಾಯಣ, ಕೃಷ್ಣ ಪಕ್ಷದಲ್ಲಿ ಬಂದಿದೆ. ಈ ಸೂರ್ಯಗ್ರಹಣವು ಭಾರತೀಯ ಕಾಲಮಾನದ ಪ್ರಕಾರ ಫೆಬ್ರವರಿ 17ರಂದು ಮಂಗಳವಾರ ಸಾಯಂಕಾಲ 3:28 ಪ್ರಾರಂಭವಾಗಿ ರಾತ್ರಿ 7:58 ಮುಕ್ತಾಯಗೊಳ್ಳುತ್ತದೆ. ಈ ಗ್ರಹಣದ ಹೊತ್ತು ಮತ್ತು ಕಾಲಾವಧಿ ರಿಂಗ್ ಆಫ್ ಫೈರ್ ಹಂತವು ಸುಮಾರು 2:20 ಹೆಚ್ಚು ಮುಂದುವರಿಯುತ್ತದೆ. ಈ ಗ್ರಹಣವು ಉಂಗುರಾಕಾರದ ಸೂರ್ಯಗ್ರಹಣವಾಗಿದ್ದು ಇದು ಭಾರತಕ್ಕೆ ಯಾವುದೇ ರೀತಿ ಸೂತಕ ಇರುವುದಿಲ್ಲ. ಇದರ ಅರ್ಥ ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಹಾದು ಹೋದಾಗ ಅದು ಭೂಮಿಗೆ ತುಂಬಾ ದೂರದಲ್ಲಿ ಅಥವಾ ತುಂಬಾ ಹತ್ತಿರದಲ್ಲಿ, ಚಂದ್ರನು ಭೂಮಿಯಿಂದ ದೂರದಲ್ಲಿರುವುದರಿಂದ ಅದು ಸೂರ್ಯನಿಗಿಂತ ಚಿಕ್ಕದಾಗಿ ಕಾಣುತ್ತದೆ. ಇದಲ್ಲದೆ ಸೂರ್ಯನು ಸಂಪೂರ್ಣವಾಗಿ ಆವರಿಸಲ್ಪಟ್ಟಿಲ್ಲ. ಅದಕ್ಕಾಗಿಯೇ ಈ ಸಮಯದಲ್ಲಿ ಸಂಭವಿಸುವ ಸೂರ್ಯಗ್ರಹಣವನ್ನು ಉಂಗುರ ಬೆಂಕಿ ಅಥವಾ ಉಂಗುರ ಸೂರ್ಯಗ್ರಹಣ ಎಂದು ಕರೆಯುತ್ತಾರೆ. ಆದರೆ ಪ್ರಮುಖವಾಗಿ ಈ ಗ್ರಹಣವು ಅಂಟಾರ್ಟಿಕಾ ಮತ್ತು ಸಮೀಪದ ದಕ್ಷಿಣ ಮಹಾಸಾಗರ ಪ್ರದೇಶಗಳು ರಿಂಗ್ ಆಫ್ ಫೈರ್ ಸ್ಪಷ್ಟವಾಗಿ ಕಾಣುತ್ತದೆ. ಹಾಗೂ ದಕ್ಷಿಣ ಆಗ್ನೇಯ ಆಫ್ರಿಕಾ, ದಕ್ಷಿಣ ಅಮೆರಿಕದ ಕೆಲವು ಭಾಗಗಳು ಭಾಗಶಃ ಗ್ರಹಣವನ್ನು ನೋಡಬಹುದು. ಆದರೆ ಸ್ನೇಹಿತರೆ, ಗ್ರಹಣದ ಪ್ರಭಾವವು ನಮ್ಮೆಲ್ಲರ ಜೀವನದ ಮೇಲೆ ಆಗುತ್ತದೆ. ಕೆಲವು ರಾಶಿಯವರಿಗೆ ಗ್ರಹಣ ಕತ್ತಲೆಯನ್ನು ನಿರ್ಮಿಸಿದರೆ ಇನ್ನು ಕೆಲವು ರಾಶಿಗಳಿಗೆ ಕಷ್ಟಗಳನ್ನು ದೂರ ಮಾಡುತ್ತದೆ. ಈ ವರ್ಷದ ಮೊದಲನೇ ಸೂರ್ಯಗ್ರಹಣದಿಂದ ಯಾವ ರಾಶಿಯ ಜೀವನದಲ್ಲಿ ಸಂತೋಷವನ್ನು ತರಲಿದೆ ಎಂದು ತಿಳಿಸ್ಕೊಡ್ತೀವಿ. ಫೆಬ್ರವರಿ 17 ಭಯಂಕರ ಸೂರ್ಯಗ್ರಹಣದ ಈ 8 ರಾಶಿಯವರಿಗೆ ರಾಜಯೋಗ ಪ್ರಭಾವವು ಹಣದ ಸುರಿಮಳೆ ಸುರಿಸುತ್ತದೆ ಮತ್ತು ಶ್ರೀಮಂತರಾಗುವರು. ಈ ಭಯಂಕರ ಸತ್ಯ ನಿಮಗೆ ಗೊತ್ತಾ? ಫೆಬ್ರವರಿ 17ರಂದು ಸಂಭವಿಸುವ ಸೂರ್ಯಗ್ರಹಣ ಕೆಲವರಿಗೆ ಜೀವನವನ್ನೇ ಉರುಳಿಸಬಹುದು. ಆದರೆ ಈ 8 ರಾಶಿಯವರಿಗೆ ಮಾತ್ರ ರಾಜಯೋಗ, ಧನಯೋಗ, ಹಣದ ಸುರಿಮಳೆ, ಶ್ರೀಮಂತಿಕೆ ಖಚಿತ. ನಿಮ್ಮ ರಾಶಿ ಅಷ್ಟೇ ಅಲ್ಲ, ಇದರಲ್ಲಿ ನಿಮ್ಮ ಕುಟುಂಬದವರ ರಾಶಿ ಇದೆ ಅನ್ನೋದನ್ನ ವಿಡಿಯೋದ ಅಂತ್ಯದವರೆಗೂ ತಪ್ಪದೆ ನೋಡಿ. ಈ ಸೂರ್ಯಗ್ರಹಣವು ಅಂತಿಂತ ಸೂರ್ಯಗ್ರಹಣವಲ್ಲ. ಶಿವನ ಕೃಪೆಯಿಂದ ಇವತ್ತಿನ ಈ ಮಹತ್ವದ ಜ್ಯೋತಿಷ್ಯ ವಿಡಿಯೋಗೆ ನಿಮಗೆ ಸ್ವಾಗತ. ಫೆಬ್ರವರಿ 17ರಂದು ಬರುವ ಈ ಸೂರ್ಯಗ್ರಹಣ ಸಾಮಾನ್ಯವಲ್ಲ. ಇದು ರಾಜಯೋಗ ನೀಡುವ ಶಕ್ತಿಶಾಲಿ ಗ್ರಹಣ. ಈ ಸೂರ್ಯಗ್ರಹಣದಿಂದ ಅದೃಷ್ಟ ಚಕ್ರವೇ ತಿರುಗುತ್ತದೆ.
ಈ 8 ರಾಶಿಯವರಿಗೆ ಮಾತ್ರ ಹಣದ ದ್ವಾರ ತೆರೆಯುವ ಕಾಲ. ಫೆಬ್ರವರಿ 17ರ ಭಯಂಕರ ಸೂರ್ಯಗ್ರಹಣದ ಪರಿಣಾಮದಿಂದ ರಾಜಯೋಗ, ಧನಯೋಗ, ಹಣದ ಸುರಿಮಳೆ ಪಡೆಯುವ ಈ 8 ರಾಶಿಗಳು ಯಾವುವು ಅಂದರೆ, ಈ 8 ಅದೃಷ್ಟ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಫೆಬ್ರವರಿ 17ರಂದು ಸಂಭವಿಸುವ ಈ ಭಯಂಕರ ಸೂರ್ಯಗ್ರಹಣವು ಮೇಷರಾಶಿಯವರಿಗೆ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಈ ಗ್ರಹಣ ಸಮಯದಲ್ಲಿ ಸೂರ್ಯ ಮತ್ತು ರಾಹುಗಳ ಸಂಯೋಗದಿಂದಾಗಿ ನಿಮಗೆ ಅಪೂರ್ವ ರಾಜಯೋಗ ನಿರ್ಮಾಣವಾಗುತ್ತಿದೆ. ಇದುವರೆಗೆ ಎಷ್ಟೇ ಪ್ರಯತ್ನಿಸಿದರೂ ಕೈ ತಪ್ಪುತ್ತಿದ್ದ ಹಣಕಾಸಿನ ಅವಕಾಶಗಳು ಈಗ ಸ್ವತಃ ನಿಮ್ಮತ್ತ ಬರುತ್ತವೆ. ಸರ್ಕಾರಿ ಕೆಲಸ, ಅಧಿಕಾರ ಸ್ಥಾನ, ರಾಜಕೀಯ, ಕಾನೂನು, ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿರುವವರಿಗೆ ಅಚ್ಚರಿಯ ಫಲಿತಾಂಶ ದೊರೆಯಲಿದೆ. ಸಾಲದ ಒತ್ತಡದಿಂದ ಬಳಲುತ್ತಿರುವವರು ಈ ಅವಧಿಯಲ್ಲಿ ಮುಕ್ತಿಯಾಗುವ ಸಾಧ್ಯತೆ ಬಹಳ ಜಾಸ್ತಿ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗುತ್ತದೆ. ಶತ್ರುಗಳು ಮಣಿಯಾಗುತ್ತಾರೆ. ಹಠಾತ್ ದೊಡ್ಡ ಮೊತ್ತದ ಹಣ ಲಭಿಸುವ ಯೋಗ ಇದೆ. ಬೋನಸ್, ಲಾಟರಿ, ಹಳೆಯ ಬಾಕಿ ಹಣ ಅಥವಾ ಆಸ್ತಿ ಮಾರಾಟದಿಂದ ಲಾಭವಾಗಬಹುದು. ಈ ಗ್ರಹಣದ ನಂತರ ನಿಮ್ಮ ಆತ್ಮವಿಶ್ವಾಸ ಗಗನಕ್ಕೇರಲಿದೆ. ಸೂರ್ಯದೇವರ ಕೃಪೆಯಿಂದ ಮುಟ್ಟಿದ್ದಲ ಚಿನ್ನವಾಗುವ ಸಮಯ ಇದು. ಹಾಗೂ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಫೆಬ್ರವರಿ 17ರ ಸೂರ್ಯಗ್ರಹಣವು ಜೀವನದಲ್ಲಿ ಸ್ಥಿರತೆ ಮತ್ತು ಸಂಪತ್ತನ್ನು ತರುವ ಶಕ್ತಿಶಾಲಿ ಕಾಲಘಟ್ಟವಾಗಿದೆ. ಬಹುಕಾಲದಿಂದ ಹಣಕಾಸಿನ ಅಸ್ಥಿರತೆ, ವ್ಯವಹಾರದಲ್ಲಿ ನಷ್ಟ, ಉದ್ಯೋಗದಲ್ಲಿ ಅಸಮಾಧಾನ ಅನುಭವಿಸುತ್ತಿದ್ದಾರೆ. ಈ ಗ್ರಹಣದ ನಂತರ ಎಲ್ಲವೂ ನಿಧಾನವಾಗಿ ಸರಿಯಾಗುತ್ತಾ ಹೋಗುತ್ತದೆ. ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳು, ದೊಡ್ಡ ಗ್ರಾಹಕರು, ಲಾಭದ ಡೀಲ್ಗಳು ಸಿಗಲಿವೆ. ಬ್ಯಾಂಕ್, ಚಿನ್ನ, ಕೃಷಿ, ಆಹಾರ, ಫ್ಯಾಷನ್ ಕ್ಷೇತ್ರದಲ್ಲಿರುವವರಿಗೆ ಭಾರೀ ಲಾಭ ಸಿಗುವಂಥ ಸಮಯ ಬಂದಿದೆ. ಕುಟುಂಬದ ಹಿರಿಯರ ಆಶೀರ್ವಾದದಿಂದ ಆಸ್ತಿ ಯೋಗ ಬಲವಾಗುತ್ತದೆ. ಹಳೆಯ ಜಮೀನು, ಮನೆ, ಭೂಮಿ ಸಂಬಂಧಿಸಿದ ವಿವಾದಗಳು ನಿಮ್ಮ ಪರವಾಗಿ ತೀರ್ಮಾನವಾಗಬಹುದು. ಹಣ ಕೈಯಲ್ಲಿ ನಿಲ್ಲುವ ಸಮಯ ಇದು. ಖರ್ಚುಗಳ ಮೇಲೆ ನಿಯಂತ್ರಣ ಸಿಗುತ್ತದೆ. ಈ ಸೂರ್ಯಗ್ರಹಣವು ವೃಷಭ ರಾಶಿಯವರಿಗೆ ಶ್ರೀಮಂತಿಕೆ ಸ್ಥಿರವಾಗುವ ದ್ವಾರ ತೆರೆಯುವ ಕಾಲ ಅಂದರೆ ತಪ್ಪಾಗುವುದಿಲ್ಲ. ಹಾಗೂ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ಸೂರ್ಯಗ್ರಹಣದ ಪ್ರಭಾವದಿಂದ ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾಗಲಿದೆ. ಮಿಥುನ ರಾಶಿಯವರಿಗೆ ಈ ಭಯಂಕರ ಸೂರ್ಯಗ್ರಹಣವು ಅದೃಷ್ಟದ ಟರ್ನಿಂಗ್ ಪಾಯಿಂಟ್ ಆಗಲಿದೆ. ಮಾತು, ಬುದ್ಧಿ, ಸಂವಹನವೇ ನಿಮ್ಮ ಶಕ್ತಿ. ಈ ಅವಧಿಯಲ್ಲಿ ಅದೇ ನಿಮ್ಮನ್ನು ಶ್ರೀಮಂತರಾಗಿಸುತ್ತದೆ. ಮೀಡಿಯಾ, ಯೂಟ್ಯೂಬ್, ಬರವಣಿಗೆ, ಶಿಕ್ಷಣ, ಮಾರ್ಕೆಟಿಂಗ್, ಸೇಲ್ಸ್, ಐಟಿ ಕ್ಷೇತ್ರದಲ್ಲಿರುವವರಿಗೆ ಭಾರೀ ಬ್ರೇಕ್ ಸಿಗಲಿದೆ. ನೀವು ಊಹಿಸದ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟುತ್ತವೆ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿದ್ದರೆ ಅತ್ಯುತ್ತಮ ಆಫರ್ ಸಿಗುತ್ತದೆ. ವಿದೇಶ ಸಂಬಂಧಿತ ವ್ಯವಹಾರ, ಆನ್ಲೈನ್ ಕೇಸುಗಳಿಂದ ಆದಾಯ ಹೆಚ್ಚಾಗುತ್ತದೆ. ಈ ಗ್ರಹಣದ ನಂತರ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯೊಬ್ಬರು ಪ್ರವೇಶಿಸಿ ಹಣಕಾಸಿನ ಬೆಳವಣಿಗೆಗೆ ಕಾರಣವಾಗಿರುತ್ತಾರೆ. ಹಳೆಯ ಸಾಲ ತೀರಿಸುವ ಶಕ್ತಿ ಬರಲಿದೆ. ಮಾನಸಿಕವಾಗಿ ಬಲಿಷ್ಠವಾಗುತ್ತೀರಿ. ಸೂರ್ಯಗ್ರಹಣ ಮಿಥುನ ರಾಶಿಗೆ ಅದೃಷ್ಟವನ್ನು ಮಾತಿನ ಮೂಲಕ ಸೆಳೆಯುವ ಕಾಲವನ್ನು ತಂದಿದೆ. ಮತ್ತು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ಸೂರ್ಯಗ್ರಹಣದ ಪ್ರಭಾವದಿಂದ ಭಾರೀ ಸಂತೋಷ, ಸಡಗರದ, ಆನಂದದ ಸಮಯವನ್ನು ಅನುಭವಿಸುವರು. ಕನ್ಯಾ ರಾಶಿಯವರಿಗೆ ಫೆಬ್ರವರಿ 17ರ ಸೂರ್ಯಗ್ರಹಣವು ಕರ್ಮಫಲವನ್ನು ನೀಡುವ ಮಹತ್ವದ ಸಮಯ. ನೀವು ಇದುವರೆಗೆ ಮಾಡಿದ ಪರಿಶ್ರಮಕ್ಕೆ ಈಗ ನಿಜವಾದ ಪ್ರತಿಫಲ ಸಿಗಲಿದೆ. ಕೆಲಸದಲ್ಲಿ ನಿಮ್ಮ ಶ್ರದ್ಧೆ, ಪ್ರಾಮಾಣಿಕತೆಗೆ ಗುರುತಿನೊಂದಿಗೆ ಹಣಕಾಸಿನ ಲಾಭವೂ ಬರಲಿದೆ. ಉದ್ಯೋಗದಲ್ಲಿ ಪ್ರಮೋಷನ್, ಸಂಬಳ ಹೆಚ್ಚಳ ಅಥವಾ ಉತ್ತಮ ಹುದ್ದೆ ಸಿಗುವ ಸಾಧ್ಯತೆ ಇದೆ. ವೈದ್ಯಕೀಯ, ಅಕೌಂಟಿಂಗ್, ಬ್ಯಾಂಕಿಂಗ್, ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ರಾಜಯೋಗ ನಿರ್ಮಾಣವಾಗಲಿದೆ. ಆರೋಗ್ಯದ ಚಿಂತೆಯಿಂದ ಬಳಲುತ್ತಿದ್ದವರಿಗೆ ಧನಾತ್ಮಕ ಬದಲಾವಣೆ. ಈ ಗ್ರಹಣದ ನಂತರ ಅನಗತ್ಯ ಖರ್ಚುಗಳು ಕಡಿಮೆಯಾಗುತ್ತವೆ. ಹಣವನ್ನು ಉಳಿಸುವ ಶಕ್ತಿ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಶುಭ ಕಾರ್ಯಗಳಿಗೆ ಸೂಚನೆ ಇದೆ. ಕನ್ಯಾ ರಾಶಿಯವರಿಗೆ ಈ ಸೂರ್ಯಗ್ರಹಣ ಶ್ರಮಕ್ಕೆ ಶ್ರೀಫಲ ನೀಡುವ ಕಾಲವಾಗಿದೆ. ಮತ್ತು ತುಲಾರಾಶಿ. ತುಲಾರಾಶಿಯವರಿಗೆ ಈ ಸೂರ್ಯಗ್ರಹಣದ ಪ್ರಭಾವದಿಂದ ಭಾರೀ ಲಾಭದ, ಸಂತೋಷದ ಸಮಯವನ್ನು ತಂದುಕೊಡಲಿದೆ. ತುಲಾರಾಶಿಯವರಿಗೆ ಈ ಸೂರ್ಯಗ್ರಹಣವು ಸಮತೋಲನದ ಜೊತೆಗೆ ಐಶ್ವರ್ಯವನ್ನು ತರುವ ಶಕ್ತಿ ಇದೆ. ಬಹುಕಾಲದಿಂದ ಅಲುಗಾಡುತ್ತಿದ್ದ ಹಣಕಾಸು ಪರಿಸ್ಥಿತಿ ಈಗ ದೃಢವಾಗುತ್ತದೆ. ಪಾಲುದಾರಿಕೆ ವ್ಯವಹಾರ, ದಾಂಪತ್ಯ ಜೀವನ, ಕಾನೂನು ಸಂಬಂಧಿತ ವಿಷಯದಲ್ಲಿ ನಿಮ್ಮ ಪರವಾದ ಫಲಿತಾಂಶ ಸಿಗಲಿದೆ. ಉದ್ಯೋಗದಲ್ಲಿ ನಿಮ್ಮ ಮೌಲ್ಯ ಹೆಚ್ಚಾಗುತ್ತದೆ. ಮೇಲಧಿಕಾರಿಗಳಿಂದ ಮೆಚ್ಚುಗೆ, ಹೊಸ ಜವಾಬ್ದಾರಿ,
ಮತ್ತು ಅದರೊಂದಿಗೆ ಹಣಕಾಸಿನ ಲಾಭ ಸಿಗುತ್ತದೆ. ಅಚಾನಕ್ ಆಸ್ತಿ ಲಾಭ, ಇನ್ಹೆರಿಟೆನ್ಸ್ ಅಥವಾ ಹಳೆಯ ಹೂಡಿಕೆಗಳಿಂದ ಭಾರೀ ಲಾಭವಾಗಬಹುದು. ಈ ಗ್ರಹಣದ ನಂತರ ನಿಮ್ಮ ಜೀವನ ಶೈಲಿ ಬದಲಾಗುತ್ತದೆ. ಐಶ್ವರ್ಯ, ಸೌಕರ್ಯಗಳು ಹೆಚ್ಚಾಗುತ್ತವೆ. ತುಲಾ ರಾಶಿಗೆ ಇದು ರಾಜಸ ಬದುಕಿನ ಆರಂಭ ಎಂದು ಹೇಳಬಹುದು. ಹಾಗೂ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ಸೂರ್ಯಗ್ರಹಣದ ಪ್ರಭಾವದಿಂದ ಹೊಸ ಜೀವನ ಸೃಷ್ಟಿಯಾಗಲಿದೆ. ಒಂದು ಥರ ಅದ್ಭುತವಾದ ಜೀವನವು ನಿಮ್ಮದಾಗಲಿದೆ. ವೃಶ್ಚಿಕ ರಾಶಿಯವರಿಗೆ ಈ ಭಯಂಕರ ಸೂರ್ಯಗ್ರಹಣವು ಗುಪ್ತವಾಗಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ. ನೀವು ಹೊರಗೆ ಹೇಳದ ಒಳಗೆ ಹಾಕಿಕೊಂಡಿದ್ದ ಕನಸುಗಳು ಈಗ ಸಕಾರವಾಗುವ ಸಮಯ. ರಹಸ್ಯ ಆದಾಯ, ಇನ್ಶೂರೆನ್ಸ್, ಕಮಿಷನ್, ರಿಸರ್ಚ್, ಜ್ಯೋತಿಷ್ಯ, ತಂತ್ರಜ್ಞಾನ ಕ್ಷೇತ್ರದಲ್ಲಿರುವವರಿಗೆ ಅಪಾರ ಲಾಭ ಸಿಗುವಂಥ ಸಮಯ. ಶತ್ರುಗಳ ಮೇಲೆ ಜಯ ಸಿಗುತ್ತದೆ. ಕೋರ್ಟ್ ಕೇಸ್, ಸಾಲ ಬಾಕಿ ಹಣದ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ. ಈ ಗ್ರಹಣದ ನಂತರ ನಿಮ್ಮ ಜೀವನದಲ್ಲಿ ಹಣದ ಅರಿವು ಅಚ್ಚರಿಯಾಗಿ ಹೆಚ್ಚಾಗುತ್ತದೆ. ಒಂದು ಸಮಯದಲ್ಲಿ ಬಂದ ಅವಕಾಶ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ವೃಶ್ಚಿಕ ರಾಶಿಗೆ ಇದು ಶೂನ್ಯದಿಂದ ಶಿಖರಕ್ಕೆ ಏರಿಸುವ ಕಾಲ ಅಂದರೆ ತಪ್ಪಾಗುವುದೇ ಇಲ್ಲ. ಮತ್ತು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ಸೂರ್ಯಗ್ರಹಣದ ಪ್ರಭಾವದಿಂದ ಪ್ರೀತಿ, ವಿಶ್ವಾಸ, ಆತ್ಮವಿಶ್ವಾಸ ಹೆಚ್ಚಾಗುವ ಸಮಯ. ಮಕರ ರಾಶಿಯವರಿಗೆ ಈ ಸೂರ್ಯಗ್ರಹಣವು ಕಠಿಣ ಪರಿಶ್ರಮಕ್ಕೆ ಭಾರೀ ಬಹುಮಾನ ನೀಡುವ ಯೋಗವನ್ನು ತಂದಿದೆ. ನೀವು ಎಷ್ಟೇ ಸಂಕಷ್ಟಗಳನ್ನು ಅನುಭವಿಸುತ್ತಿದ್ದರೂ ಈ ಗ್ರಹಣದ ನಂತರ ಎಲ್ಲವೂ ನಿಮ್ಮ ನಿಯಂತ್ರಣಕ್ಕೆ ಬರುತ್ತದೆ. ಉದ್ಯೋಗದಲ್ಲಿ ಸ್ಥಿರತೆ, ಗೌರವ, ಅಧಿಕಾರ ಸಿಗುತ್ತದೆ. ಸರ್ಕಾರಿ ಕೆಲಸ, ನಿರ್ಮಾಣ, ಇಂಜಿನಿಯರಿಂಗ್, ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿರುವವರಿಗೆ ಭಾರೀ ಲಾಭ ಸಿಗುವಂಥ ಸಮಯ. ಕುಟುಂಬದ ಜವಾಬ್ದಾರಿಗಳು ಕಡಿಮೆಯಾಗುತ್ತವೆ. ಹಣದ ಉಳಿಯುವ ಕಾಲ ಆರಂಭವಾಗುತ್ತದೆ. ಹೊಸ ಮನೆ, ವಾಹನ, ಭೂಮಿ ಖರೀದಿ ಯೋಗ ಇದೆ. ಮಕರ ರಾಶಿಯವರಿಗೆ ಇದು ಪರಿಶ್ರಮದಿಂದ ಶ್ರೀಮಂತಿಕೆಯಾಗುವ ಕಾಲಘಟ್ಟವಾಗಿದೆ. ಹಾಗೂ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ಅಮಾವಾಸ್ಯೆ ಸೂರ್ಯಗ್ರಹಣದ ಪ್ರಭಾವದಿಂದ ಜೀವನದಲ್ಲಿ ಯಶಸ್ಸನ್ನು ಕಾಣುವ ಜೊತೆಗೆ ದೊಡ್ಡ ಅವಕಾಶ ಮತ್ತು ಹಣವನ್ನು ಗಳಿಸುವ ಸಮಯ ಅಂದರೆ ತಪ್ಪಾಗುವುದಿಲ್ಲ. ಕುಂಭರಾಶಿಯವರಿಗೆ ಫೆಬ್ರವರಿ 17ರ ಸೂರ್ಯಗ್ರಹಣವು ಹೊಸ ಯುಗದ ಆರಂಭ. ಹೊಸ ಆಲೋಚನೆಗಳು, ಹೊಸ ಯೋಜನೆಗಳು ನಿಮಗೆ ದೊಡ್ಡ ಹಣ ತಂದುಕೊಡುತ್ತವೆ. ಟೆಕ್ನಾಲಜಿ, ಸ್ಮಾರ್ಟ್ ಆಫ್, ಆನ್ಲೈನ್ ವ್ಯವಹಾರ, ಸಾಮಾಜಿಕ ಜಾಲತಾಣಗಳಿಂದ ಆದಾಯ ಹೆಚ್ಚಾಗುತ್ತದೆ. ಸ್ನೇಹಿತರ ಸಹಾಯದಿಂದ ದೊಡ್ಡ ಅವಕಾಶ ಸಿಗುತ್ತದೆ. ಈ ಗ್ರಹಣದ ನಂತರ ನಿಮ್ಮ ಜೀವನದಲ್ಲಿ ನೆಟ್ವರ್ಕ್ ಬದಲಾಗುತ್ತದೆ. ಅನಿರೀಕ್ಷಿತವಾದ ದೊಡ್ಡ ಮೊತ್ತದ ಹಣ ಲಭಿಸುವ ಯೋಗ ಇದೆ. ಕುಂಭರಾಶಿಗೆ ಇದು ಭವಿಷ್ಯವನ್ನು ಹಿಂದೆ ಶ್ರೀಮಂತಗೊಳಿಸುವ ಸಮಯ ಅಂದರೆ ತಪ್ಪಾಗುವುದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.